ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಸಿತರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜೋತವರು. ಅಂದ್ಕೊಂಡ ಹಾಗೆ ಬಿ ರಿಪೋರ್ಟ್ ಆಗಿಬಿಡ್ತು. ನಮ್ಮ ಸಿದ್ದರಾಮಯ್ಯರವ್ರದ್ದು ದೋಷ ಮುಕ್ತರಾದರು ಲೋಕಾಯುಕ್ತದಿಂದ. ಜೊತೆಗೆ ಬಿ ಬರೆದಿದ್ರೆ ಗೊತ್ತದ, ಈ ಒಂದು ಟೈಮ್ ಇರ್ತದೆ, ಟೈಮ್ದೊಳಗೆ ಏನಾದರೂ ಸಬ್ಮಿಟ್ ಮಾಡಿದ್ರೆ ಮತ್ತೆ ಅವ್ರ ಮೇಲೆ ಇದ್ದಂಥ ಏನು ಆರೋಪ ಮಾಡಿದ್ರೆ ಅವಾಗ ಸಾಕ್ಷಿ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ ಏನಪ್ಪ ಅದ್ರ ಮೇಲೆ ಶರ ಬರೋದ ಕೊಟ್ಟಿದ್ದಾರೆ ಕೋರ್ಟಿಗೆ. ಇನ್ನು ಮುಂದಿಂದು ಇನ್ನು ವಿರೋಧಿಗಳು ಅದರಲ್ಲೂ ಸ್ನೇಹಮಯಿ ಕೃಷ್ಣ ಆಗಿಟ್ಟಂಥದ್ದು ಏನು ಮಾಡ್ತಾರೆ ಅಂತೇಳಿ ಡೆವಲಪ್ಮೆಂಟ್ ಏನಾಗಬಹುದು ಅಂತೇಳಿ ವಿರೋಧಿಗಳಂತೆ ಸಹಜವಾಗಿ ಅವ್ರು ಅಂದ್ಕೊಂಡಂಗೆ ತಮಗೆ ಬೇಕಾದಂಗೆ ಬರೆಸ್ಕೊಂಡಿದ್ದಾರೆ. ಹಾಗೆ ಹೀಗೆ ಈಗಾಗಲೇ ಟೀಕೆಗಳು ಶುರುವಾಗಿದ್ದಾವೆ. ಟೀಕೆಗಳು ಇರಬಾರ್ದು ಅಂತ ಅಲ್ಲ, ಇದ್ದಾವೆ, ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳು. ಮುಡಾನ್ ದೋಷ ಮುಕ್ತರಾದರೂ ಇನ್ನೂ ಅವರ ಮಿಸಸ್ ಆದಂತಹ BM ಪಾರ್ವತಿ ಅವ್ರದ್ದಾಗಿರ್ಬೋದು, ಅವರ ಭಾವಮೈದನ ಮಲ್ಲಿಕಾರ್ಜುನ ಸ್ವಾಮಿ ಅವ್ರದ್ದಾಗಿರ್ಬೋದು, ಮೂಲ ಮಾಲಕ ದೇವರಾಜು ಅವ್ರದ್ದಾಗಿರ್ಬೋದು, ಅವ್ರು ಇನ್ನೂ ಪೂರ್ಣ ಪ್ರಮಾಣದ ದೋಷ ಮುಕ್ತಿ ಸಿಕ್ಕಿಲ್ಲ. ಬಟ್ ಆರೋಪಗಳಿಂದ ಮುಕ್ತ ಆಗಿದ್ದಾರೆ ಅನ್ನುವಂಥ ವರದಿಗಳು ಬಂದಿದ್ದಾವೆ. ಇವೆಲ್ಲ ನೋಡಿದಾಗ ಇಲ್ಲಿ ಏನು ಇದರರ್ಥ ಅನಗತ್ಯ ಸುಳ್ಳು ಆರೋಪಗಳನ್ನು ಮಾಡೋದು, ಒಬ್ಬನ ಮೇಲೆ ಆರೋಪ ಮಾಡಿ ಅವ್ರನ್ನ ದೋಷಿ ಮಾಡೋದು ಇದು ತಪ್ಪನ. ಆದರೆ ಅದೇ ಕಾಲಕ್ಕೆ ಒಬ್ಬ ದೋಷಿ ಇದ್ದಂಥವನ್ನ ಏನೇನೋ ಕಾರಣಗಳನ್ನು ಹೇಳಿ ಸಾಕ್ಷಿಗಳಿಲ್ಲ ಅಂಥೇಳಿ ಅದು ಮುಚ್ಚಾಕೋ ಪ್ರಯತ್ನ ಮಾಡೋದು ತಪ್ಪನ. ಇಲ್ಲ, ನ್ಯಾಯಬದ್ಧವಾಗಿ ತನಿಖೆ ಆಗಬೇಕಾಗಿದೆ. ವಿರೋಧಿಗಳು ನ್ಯಾಯಬದ್ಧ ಆಗಿಲ್ಲ ಅಂತ ಇದ್ದಾರೆ. ನಮ್ಮ ಈ ಸಿದ್ದರಾಮಯ್ಯರ ಈ ಒಂದು ಹಿಂಬಾಲಕರಲ್ರಿ ಅಥವಾ ಅವ್ರ ಫಾಲೋವರ್ಸ್ ಅಲ್ರಿ ಅಥವಾ ಅವರ ಎಲ್ಲ ಮಿತ್ರ ಮಂಡಳಿ ಅಲ್ರಿ ಅಥವಾ ಕಾಂಗ್ರೆಸ್ ಅಲ್ರಿ, ಇಲ್ಲ ಅನಗತ್ಯವಾಗಿ ಸ್ನೇಹಮಯಿ ಕೃಷ್ಣ ಮತ್ತು ಅವ್ರ ಜೊತೆಗಾರರು ವಿರೋಧ ಪಕ್ಷ ಕುಡ್ಕೊಂಡು ನಮ್ಮ ಸಿದ್ದರಾಮಯ್ಯರ ವಿರುದ್ಧ ಅನಗತ್ಯ ಆರೋಪಗಳು ಮಾಡಿದರು, ಸುಳ್ಳು ಆರೋಪಗಳಿದ್ದಾವೆ ಅಂತೇಳಿ. ಅದರೊಳಗೆ ನಿಮ್ಗೆ ಲಕ್ಷ್ಮಣ ಗೊತ್ತದೆ, ಲಕ್ಷ್ಮಣ ಭಕ್ತಾರ ಜೋರ್ದಾರಾಗಿ ನಮ್ಮ ಸಿದ್ದರಾಮಯ್ಯರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಬ್ಯಾಟ್ ಏನೋ ಬೀಸಲಿ, ಸತ್ತಿದ್ರೆ ಭಾಳ ಒಳ್ಳೆಯದು. ಯಾಕಂದರೆ ಸತ್ಯನ ಇಲ್ಲಿ ಗೆಲ್ಲಬೇಕಾಗಿದೆ, ನಾವು ಬಯಸ್ತಾ ಇದ್ದೀವಿ. ಸತ್ಯಮೇವ ಜಯತೆ ಆಗಬೇಕು. ಇದರಲ್ಲಿ ಯಾರು ಏನು ಇನ್ನೂ ಮುಂದೆ ನೋಡಬೇಕಾಗಿದೆ. ಇದನ್ನ ಇಲ್ಲೇ ನಿಲ್ಲಿಸಿದರೆ ಮೋಸ್ಟ್ಲಿ ಇವರು ಆರೋಪ ಮಾಡಿದಂಗೆ ಮುಡ ಆರೋಪ ಮಾಡಿದಂಗೆ ಅಥವಾ ಮುಡಾದ ಈ ಒಂದು ನಮ್ಮ ಸ್ನೇಹಮಯ ಕೃಷ್ಣ ಆಗಿರ್ಬೋದು, ಈ ವಿರೋಧಿಗಳಾಗಿರ್ಬೋದು, ಇಲ್ಲೇ ಅದನ್ನು ನಿಲ್ಲಿಸಿಬಿಟ್ರಪ್ಪ ಅಂದರೆ ಇದರಲ್ಲಿ ಏನು ಧಮ್ಮಿಲ್ಲ, ಸುಮ್ಮನೆ ಆರೋಪ ಮಾಡಿದ್ರು ಅನ್ನೋಂಥದ್ದು ಆಗ್ತದೆ. ಮತ್ತು ಆಲ್ರೆಡಿ ನೋಟಿಸು ಕೊಟ್ಟಿದ್ದಾರೆ ಅವರು, ಲೋಕಾಯುಕ್ತದ ಪೊಲೀಸರು, ಅದರಲ್ಲೂ ಅದರ SP ಅವರು, ನಮ್ಮ ಉದೇಶ್ ಅವರು ನಮ್ಮ ಇವರಿಗೆ ಸ್ನೇಹಮಯ ಕೃಷ್ಣರವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೀವು ಬಂದ ನಿಮ್ಮ ಸಾಕ್ಷಿಗಳನ್ನು ಕೊಡ್ರಪ್ಪ ಏನದಾವ ಈಗಂತ ಈ ಆಧಾರ ಮೇಲೆ ನಾವು ಅವ್ರು ದೋಷಿ ಅನ್ಲಿಕ್ಕೆ ಆಗೋದಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಬಿಟ್ಟಿದ್ದಾರೆ. ಅದಕ್ಕೇನೋ ಅವ್ರು ಹೇಳಿದಾರೆ, ಇನ್ನು ನಾನು ಮೇಲ್ಕೋರ್ಟಿಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತಾರೆ. ಹೋದಾಗ ಅದ್ರ ವಿಚಾರ, ಬಟ್ ಹೋಗೋದು ಗ್ಯಾರಂಟಿ ಅಂಥೇಳಿ ಒಂದು ಅತ್ಯಂತ ಬಲ್ಲಮರುಗಳು ಹೇಳ್ತಾ ಇದ್ದಾರೆ. ಜೊತೆಗೆ ವಿರೋಧ ಪಕ್ಷನೂ BJPಗೆ ಶತಾಯಗತಾಯ ಈ ಮುಡಾ ಕೇಸ್ದಲ್ಲ ಸಾಕ್ಷಿ ಬಿಡಬೇಕು. ಸಿದ್ದರಾಮಯ್ಯರನ್ನ ಅವ್ರನ್ನ ದೋಷಯುಕ್ತ ಮಾಡಿ ಅವ್ರನ್ನ ರಿಟೈರ್ ಮಾಡಿಸ್ಬೇಕು. ಯಾಕಂದರೆ ಮುಂಬರುವ ಚುನಾವಣೆಯಲ್ಲಿ ಸಿದ್ದರಾಮಯ್ಯರು ಅನಿವಾರ್ಯವಾಗಿ ಮತ್ತೆ ಚುನಾವಣೆಗೆ ಬಂದ್ರಪ್ಪ ಅಂದ್ರೆ ಅವರ ಮಟ್ಟದಲ್ಲೇ ನಮ್ಮಲ್ಲಿ ನಾಯಕರು ಇಲ್ಲೇನು ಅನ್ನುವಂಥ ಒಂದು ಆತಂಕ ಅವರಲ್ಲಿದೆ. ಯಾಕಂದ್ರೆ ದೋಷ ಮುಕ್ತರಾದರು, ಹೊರಗೆ ಬಂದಿದ್ದಾರೆ ಈಗಾಗಲೇ. ಇದು ಕಂಟಿನ್ಯೂಷನ್ ಆದರೆ ಇನ್ನೂ ಗಟ್ಟಿಗೊಳ್ತಾರೆ ಸಿದ್ದರಾಮಯ್ಯನವರು. ಮತ್ತು ಯಡಿಯೂರಪ್ಪರಿಗಂತೆ ಅಲ್ಲಿ ಗುಂಪು, ಒಂದು BJPಯಲ್ಲಿ ಒಂದು ಗುಂಪು ಅವ್ರು ಬೆಳೆದ್ಬಿಟ್ಟದ. ಅವರನ್ನು ಅವ್ರ ಮಗನ ಹೊರಗೆ ಹಾಕುವ ದೃಷ್ಟಿ ಇಟ್ಕೊಂಡು ಅದು ಚಾಲೆಂಜ್ ಆಗಿ ತೊಗೊಂಡದ. ಹೀಗಾಗಿ BJPಗೆ ಒಂದು ರೀತಿ ಏನಪ್ಪ ಅಂತಂದರೆ ಇವತ್ತು ಸಿದ್ದರಾಮಯ್ಯನವರು 2028ರಲ್ಲಿ ಉಳಿದ್ರೆ ನಿಶ್ಚಿತವಾಗಿ ನಮ್ಮ ಮತ್ತೊಮ್ಮೆ ಸೋಲು ಬರೋದು ಗ್ಯಾರಂಟಿ ಅನ್ನುವಂಥದ್ದು. ಯಾಕಂದರೆ ಇನ್ನೇನು ಮಾಡೋದಿಲ್ಲ, ಇನ್ನಿರುವಂಥದ್ದು ಒಂದು ಏನಪ್ಪ ಅಂದರೆ ದೆಹಲಿಯಲ್ಲೇ ಹೆಂಗೆ ಕೇಜ್ರಿವಾಲ್ರನ್ನ ಸರಿಸಿದ್ರ ಬದಿಗೆ ಹಂಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರಿಸಬೇಕಾಗಿದ್ದರೆ ಗ್ಯಾರಂಟಿಗಳು ಏನು ಕೊಡ್ತಾ ಇದ್ದಾರೆ, ಇದಕ್ಕಿಂತಲೂ ಹೆಚ್ಚಿನ ಗ್ಯಾರಂಟಿಗಳನ್ನು ಮೋದಿಯವ್ರು ಹೇಳಬೇಕಾಗ್ತದೆ, ಘೋಷಣೆ ಮಾಡಬೇಕಾಗ್ತದೆ. ಅಂದಾಗ ಮಾತ್ರ BJP ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಅದು ಅಷ್ಟು ಸುಲಭದ ಮಾತಲ್ಲ. ಯಾಕಂತಂದ್ರೆ ಇವತ್ತು ಎಲ್ಲ ರಾಜಕಾರಣಿಗಳು ಹೆಚ್ಚು ಕಡಿಮೆ ಎಲ್ಲರಲ್ಲೂ ಆರೋಪಗಳಿದ್ದಾವೆ. ಎಲ್ಲೋ ಕೆಲವ್ರನ್ನ ಬಿಟ್ಟರೆ ಎಲ್ಲೂ ಎಕ್ಸೆಪ್ಷನ್ ಇಲ್ಲಿ ಇವತ್ತು ಅನ್ಬೇಕಾಗ್ಯದ. ಎಲ್ಲರನ್ನೂ ಆರೋಪಗಳಿದ್ದಾವೆ. 40%, 30%, 50%, 60% ಬಾಯಿ ಬಂದಂಗೆ ಮಾತಾಡ್ತಾರೆ. ಅವ್ರು ಹೇಳಿದ್ದು ಸತ್ಯ ಅಂತಲ್ಲ, ಆದರೆ ಭ್ರಷ್ಟಾಚಾರ ನಡೆದಿದ್ದು ಸುಳ್ಳಲ್ಲ. ಅದರಲ್ಲಿ ಪ್ರತಿಯೊಬ್ಬ ಶಾಸಕರು ಮತ್ತು ಪ್ರತಿಯೊಬ್ಬ MP ಭಾಗಿಯಾಗಿದ್ದಾರೆ ಅಂತ ಭಾಳಷ್ಟು ಜನರ ಆರೋಪಗಳಿದ್ದಾವೆ. ಇಲ್ಲಾಂದರೆ ಇವತ್ತು ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಲೆಕ್ಷನ್ಗಳನ್ನು ಆ ಪ್ರಮಾಣದಲ್ಲಿ ಖರ್ಚು ಮಾಡಬೇಕಾಗ್ತದೆ ಅಂತ ಪರಿಸ್ಥಿತಿ ಇವತ್ತು ರಾಜಕೀಯದಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ಈ ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಹಣದಿಂದ ಅಷ್ಟೇ ಅಲ್ಲ, ಬುದ್ಧಿವಂತಿಕೆಯಿಂದಲೂ
ಮುಂದಿನ 2022 ಚುನಾವಣೆ ಗೆಲ್ಲಬೇಕಾಗಿತ್ತಪ್ಪ ಅಂದ್ರೆ ಸಿದ್ದರಾಮಯ್ಯನ ಕಾಂಗ್ರೆಸ್ನ ದೂರ ಮಾಡಬೇಕು, ಇಲ್ಲ ಅವ್ರ ಮಧ್ಯದ ಜಗಳವನ್ನು ಜೋರು ಮಾಡಿ ಪಾರ್ಟಿ ಹೊಡೆದ. ಅದರಲ್ಲೂ ಡಿ ಕೆ ಶಿ ಅವರಂತೆ ಶತಾಯಗತಾಯ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ವರದಿಗಳು ಬರ್ತಾ ಇದ್ದಾವೆ. ಅದರಲ್ಲೂ ಬಿ ಜೆ ಪಿ ಪರ ಇದ್ದಂಥ ಮೀಡಿಯಾ ಇದ್ದಿದ್ದು ಈಗಾಗಲೇ ಬಂದುಬಿಟ್ರು ಬಿ ಜೆ ಪಿಗೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ಹಿಂದೆ ಎಬ್ಸಿದ್ರಿದ್ರು ಸತೀಶ್ ಜಾರಕಿಹೊಳಿ ಕುರಿತಾಗಿ ಅವ್ರ ಹಿಂದೆ 50 ಮಂದಿ ಇದ್ದಾರೆ, 25 ಮಂದಿ ಇದ್ದಾರೆ, ಏನೇನೋ ಒಟ್ಟು ಹೇಳ್ತಾ ಇದ್ರು ಅವರು ಬಿ ಜೆ ಪಿ ಹೊರಟಿದ್ದಾರೆ ಅಂತೇಳಿ. ಭಾಳ ಜನಕ್ಕೆ ಏನಪ್ಪ ಅಂದ್ರೆ ಹೌದಲ್ಲ, ರಮೇಶ್ ಜಾರಕಿಹೊಳಿ ಇದ್ದಾರೆ ಬಿ ಜೆ ಪಿಯಲ್ಲಿ ಮುಷ್ಟಿ ಹೊಂಟ್ರೇನೋ ಎಂಬಲ್ಲ ಅಂತೇಳಿ ಎಲ್ಲರಿಗೂ ಸೋಸಕ್ಕೆ ಕಾಣ್ತಾ ಇತ್ತು. ಬಟ್ ದಿನ ಹೋದಂಗೆ ಅದು ಯಾಕೋ ಸುದ್ದಿ ಹಿಂದೆ ಬಿದ್ದ. ಇವತ್ತು ಹೊಸ ಸುದ್ದಿ ಶುರು ಆಗಿಬಿಟ್ಟದ. ಏನಪ್ಪ ಅಂದ್ರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲೇ ಇಲ್ಲ ಅಂದ್ರೆ ಡಿ ಕೆ ಶಿ ಅವ್ರನ್ನ ಅವ್ರು ಬಿಟ್ಟು ಹೋಗೋರಪ್ಪ ಬಿ ಜೆ ಪಿಗೆ ಅಂತೇಳಿ. ನಿಜವಾಗಿ ಬಿ ಜೆ ಪಿಗೆ ಹೋಗ್ತಾರೆ. ಅದಕ್ಕೆ ಒಂದಿಷ್ಟು ಕೆಲವೊಂದಿಷ್ಟು ವಾದ ಮಾಡ್ತಾರೆ, ಕೆಲವೊಂದು ಮೀಡಿಯಾಗಳಲ್ಲಿ ವಾದ ಮಾಡೋದು ಉಳಿದೀನಿ ನಾನು. ಅವ್ರೇನು ವಾದ ಮಾಡ್ತಾರಪ್ಪ ಅಂದ್ರೆ ದಿಲ್ಲಿಗೆ ಹೋಗಿದ್ರು, ಅಲ್ಲಿ ಭೇಟಿ ಆದರು, ಮುಂದೆ ಪ್ರಧಾನಿಯವ್ರಿಗೆ ಭೇಟಿ ಆದರು, ಅವ್ರಿಗೆ ಭೇಟಿ ಆದರು, ಏನು ಸಾಕ್ಷಿಗಳನ್ನು ಕೊಡ್ತಾ ಇದ್ದಾರೆ ಅವರು. ಆ ವಿಶೇಷವಾಗಿ ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ ಬಿ ಜೆ ಪಿ ಹೋಗೋಂಗಿತ್ತು ಅಂತ ವಾದ ಮಾಡ್ತಾರೆ. ವಿನಃ ಆ ಕೆಲವೊಂದು ವಿಡಿಯೋವನ್ನು ತೋರಿಸಿ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಜನಸಾಮಾನ್ಯರಿಗೆ. ಇಲ್ಲ, ಇದು ನಿಶ್ಚಿತವಾಗಿಯೂ ಡಿ ಕೆ ಸಿದ್ದಂಥವರು ಬಿ ಜೆ ಪಿ ಹೋಗ್ತಾರೆ ಅನ್ನೋಂಥ ಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ಡಿ ಕೆ ಶಿ ಅವರ ಭ್ರಷ್ಟಾಚಾರ ಅಂತ ಎಲ್ಲರ ಮೇಲೆ ಆರೋಪಗಳಿದ್ದಾವೆ. ಆ ಮಾತು ಬೇರೆ ಬಿಟ್ಬಿಡೋಣ, ಅದನ್ನು ಎಲ್ಲ ಪಕ್ಷಗಳ ಎಲ್ಲ ನಾಯಕರ ಮೇಲೂ ಇದ್ದಾವೆ. ಇವ್ರ ಮೇಲೆ ಇಲ್ಲ ಅಂತ ನಾವು ಗಟ್ಟಿಯಾಗಿ ಹೇಳಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವತ್ತು ಏನದ ಡಿ ಕೆ ಶಿ ಅವ್ರ ಮೇಲೆ ಆರೋಪ ಇದ್ದಾವೆ ಇಲ್ಲ ಅಂತಲ್ಲ, ಆದರೆ ಅವರು ಮೂಲತಃ ಕಾಂಗ್ರೆಸ್ನ ಗರಡಿಯಲ್ಲಿ ಬೆಳೆದು ಬಂದಂಥವ್ರು. ಮತ್ತು ವಿಶೇಷವಾಗಿ ಅವ್ರು ದೇವ್ರು ನಂಬ್ತಿರ್ಬೋದು, ದೈವದ ನಂಬ್ತಿರ್ಬೋದು, ಅದೇ ಕಾಲಕ್ಕೆ ಪೂಜೆ ಪುರಸ್ಕಾರ ವಿಶ್ವಾಸ ಇರ್ಬೋದು, ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಡುಮ್ಕಿ ಹೊಡೆದು ಬಂದಿರ್ಬೋದು, ನಾನು ಪುಣ್ಯ ಬಲ ಅಂತ ಹೇಳಿರ್ಬೋದು. ಅಥವಾ ನಮ್ಮ ಸ್ವಾಮಿಗಳಿದ್ದಾರಪ್ಪ ಅವ್ರು ಪುಣ್ಯದ ಇವತ್ತು ಮುಖ್ಯಮಂತ್ರಿ ಆಗಿದ್ದೀನಿ, ಅನೇಕ ಬದಲಾವಣೆಗಳಾಗಿದ್ದಾವೆ ಅಂತ ಹೇಳಿರ್ಬೋದು. ಇವೆಲ್ಲ ಇದ್ದರೂ ಸಹಿತ ಅವರ ಸಂಬಂಧ ಸೋನಿಯಾ ಮತ್ತು ರಾಹುಲ್ ಗಾಂಧಿಯವ್ರ ಜೊತೆಗೆ ಅತ್ಯಂತ ಆತ್ಮೀಯ ಮತ್ತು ಗಾಢ ಆಗ್ಯದ. ಹೀಗಾಗಿ ಇಂದಿಲ್ಲ ನಾಳೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಭರವಸೆ ಅವರಲ್ಲಿದೆ. ಅದಕ್ಕೆ ಡಿ ಕೆ ಶಿ ಪರ ಇದ್ದಂತಹ ಜನ 61 ಮಂದಿ ಇದ್ದಾರೆ, 70 ಮಂದಿ ಇದ್ದಾರೆ, ಏನೋ ಹೇಳ್ತಾ ಇದ್ದಾರೆ. ಇದ್ದಾರೋ ಇಲ್ಲೋ ಇರ್ಬೋದಿಲ್ಲ ಅಂತಲ್ಲ. ಅದರಲ್ಲೂ ಜೆ ಡಿ ಎಸ್ಸಿಂದ ಮತ್ತೊಂದು 10 ಜನ ಕಾಂಗ್ರೆಸ್ಸಿಗೆ ಬರ್ತಾ ಇದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡನ ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಹಠಕ್ಕೆ ನಮ್ಮ ಡಿ ಕೆ ಶಿ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು ಬಿದ್ದಿದ್ದಾರೆ ಅಂತ ಅನ್ನಿಸ್ತದೆ. ಈ ನಡುವೆ ನಮ್ಮ ಪರಮೇಶ್ವರಪ್ಪನವ್ರದ್ದು ಜೋರು ಹಿಡಿದ, ನಾನು ಇವತ್ತು ದಲಿತ ಒಬ್ಬ ಅಧ್ಯಕ್ಷ ಆಗಬೇಕು ಅಂತೇಳಿ. ಇನ್ನೊಂದು ಕಡೆ ಈ ಅಧ್ಯಕ್ಷ ಸ್ಥಾನ ಬಿಡಲಾರದೆ 2028 ಚುನಾವಣೆಯನ್ನು ಸಹ ನನ್ನ ನೇತೃತ್ವದಲ್ಲೇ ನಡೀತದೆ ಅನ್ನುವಂಗೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಈಗ 2.5 ವರ್ಷ ಮುಗಿದ ತಕ್ಷಣ ನಾನು ಮುಖ್ಯಮಂತ್ರಿ ಸ್ಥಾನದ ಪ್ರತಿಸ್ಪರ್ಧಿ ಅಲ್ಲ, 2022 ಪ್ರತಿಸ್ಪರ್ಧಿ ಅಂತೇಳಿ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಅನಿಸ್ತದೆ ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಇವೆಲ್ಲ ಕಂತೆಗಳ ಸಂತೆಗಳ ಒಂದು ವಾದ ನೋಡಿದಾಗ ಮೋಸ್ಟ್ ಪ್ರೊಬಲಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಜೊತೆಗೆ ನಮ್ಮ ಪರಮೇಶ್ವರಪ್ಪನವರಾಗಿರ್ಬೋದು, ಇವ್ರ ಮಧ್ಯದಲ್ಲಂತೆ ಮುಖ್ಯಮಂತ್ರಿ ಸ್ಥಾನದ ತಿಕ್ಕಾಟದ, ಅಧ್ಯಕ್ಷ ಸ್ಥಾನದ ತಿಕ್ಕಾಟದ. ಇವರು 3 ಜನ ಬಿ ಜೆ ಪಿಗೆ ಹೋಗಿ ಅಧಿಕಾರ ಹಿಡಿಯೋರಲ್ಲ, ಬಿ ಜೆ ಪಿಯಲ್ಲಿ ಇದು ಕಾಂಗ್ರೆಸ್ನಲ್ಲಿ ಇದ್ದುಕೊಂಡೇ ಇದು ಹೋರಾಟವನ್ನು ಮುಂದುವರಿಸಿ ತಮ್ಮ ಗರಡಿ ಮನೆಯಲ್ಲಿ ಕುಸ್ತಿ ಆಡ್ತಾ ಇರುವಂಥವ್ರು ಅಂತೇಳಿ ಅವರನ್ನು ಬಹುದಿನಗಳಿಂದ ವರ್ಷಗಳನ್ನು ನೋಡುತ್ತಾ ಬಂದಂಥ ಈ ವಿಮರ್ಶಕರು ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ಒಳಗಿದುಕೊಂಡು ಹೋರಾಟ ಮಾಡೋರು ಬಿ ಜೆ ಪಿಗೆ ಹೋಗಲಿಕ್ಕೆಲ್ಲ ಹೋಗುವುದಿಲ್ಲ. ಯಾಕೆಂದರೆ 140 ಸೀಟುಗಳನ್ನು ಗೆದ್ದ ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲೇ ತನ್ನ ಪ್ರಬುದ್ಧತೆಯನ್ನು ಮೆರೆತದೆ. ಆದರೆ ಇದೇ 2028 ರಿಪೀಟ್ ಆಗ್ತದೆ ಅನ್ನೋ ಗ್ಯಾರಂಟಿನೂ ಇಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಡೆವಲಪ್ಮೆಂಟು ಬಿ ಜೆ ಪಿ ನಿಧಾನಕ್ಕೆ ಇಲ್ಲಿವರೆಗೆ ಇತ್ತವ್ರದ್ದು ಇಲ್ಲ ಮೋದಿಯವ್ರು ನೋಡಿ ಓಟ್ ಬರ್ತಾವಂತೆಲ್ಲ ಹೇಳಿತ್ತು. ಈಗ ಮೋದಿಯವ್ರು ನೋಡಿ ಎಲ್ಲ ಗ್ಯಾರಂಟಿಗಳು ನೋಡಿ ಬರ್ತಾವಂತೇಳಿ ಅವರು ಕಾಂಗ್ರೆಸ್ನಂಗೆ ಗ್ಯಾರಂಟಿಗಳು ಕೊಡೋದಕ್ಕೆ ಮುಂದೆ ಆಗೇ ಆಗ್ತಾರೆ ಅನ್ನೋಂಥ ಮಾತುಗಳಿದ್ದಾವೆ. ಒಟ್ಟಾರೆಯಾಗಿ ಈ ಎಲ್ಲ ಡೆವಲಪ್ಮೆಂಟು ಇವತ್ತು ದೋಷ ಮುಕ್ತರಾಗಿದ್ದರು ಸಿದ್ದರಾಮಯ್ಯನವರು. ಇನ್ನು ಮತ್ತು ಕಳಂಕ ಒಂದು ಲೇಟ್ ಆಗ್ತದೆ, ಬಟ್ ಅವ್ರು 5 ವರ್ಷದಿಂದ ಕಂಟಿನ್ಯೂ ಆಗೇ ಉಳಿತಾರೆ. ಅದೇ ಕಾಲಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಉಳಿತಾರೆ. ಆದರೆ 2022 ಮುಖ್ಯಮಂತ್ರಿ ಆಗ್ಬೋದಾ ಇಲ್ವ ಮುಂದಿನ ಚರ್ಚೆ. ಈಗ ಮೊದಲ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇವರಿಬ್ಬರ ಮಧ್ಯದಲ್ಲೇ ಏನಪ್ಪ ಅಂದ್ರೆ ಈ ಒಳತ್ತಿಕ್ಕಾಟು ಕಡಿಮೆ ಆದಷ್ಟು ಭಾಳ ಒಳ್ಳೆಯದು ಅನ್ನುವಂಥದ್ದು ಮಾತುಗಳಿದ್ದಾವೆ. ಅದೇನಾಗಲಿ ಕೊನೆ ಮಾತು ಏನಪ್ಪ ಅಂದ್ರೆ ಸಿದ್ದರಾಮಯ್ಯರಂತೆ ಲೋಕಾಯುಕ್ತದ ರಿಪೋರ್ಟ್ ಪ್ರಕಾರ ದೋಷ ಮುಕ್ತರು. ಇನ್ನು ನೆಕ್ಸ್ಟ್ ಸ್ಟೆಪ್ಪ ನಮ್ಮ ಸ್ನೇಹಮಯ ಕೃಷ್ಣ ಅವರದ್ದು ಮತ್ತು ಬಿ ಜೆ ಪಿ ಅಂತ ಹೇಳ್ತಾ ನಮ್ಗೆ ಅನಿಸಿದ ಕೆಲವು ಮಾತಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸತ್ಯದ ಕೈಗೆ ನೋಡಿ ವಂದನೆಗಳು.